ದೊಡ್ಡದು ಚಾನಲ್ ಲೇಕ ಇದು ಏನು ಗೊತ್ತಿಲ್ಲ. ಓ ಟೆಂಪ್ರವರಿ ಕ್ಲೋಸ್ಡ್. ಬಟ್ ನಾವು ಮೇಯ್ನಾಗಿ ಇದಕ್ಕೆ ಅಂತಲೇ ಬಂದಿದ್ದು. ಇದೆಲ್ಲ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ ಪ್ಲೇಸ್. ಕಾಯ್ಕಿಂಗ್ ಅಲ್ಲಾದರೆ ನೀವೇ ಹೋಗುವಂಥದ್ದು. ಓಕೆ. ಇದರಲ್ಲಿ ನಾವು ಮಾಡೋಂಥದ್ದು. ಇದರಲ್ಲಿ ಕಾಯ್ಕಿಂಗಲ್ಲಂತೂ ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೇಗಿದೆ ಬೈ? ಸೇಮ್ ಇಯರ್. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾವು ಆ್ಯಕ್ಚುಲಿ ಬೆಳಗ್ಗೆನೇ ಚೆಕ್ಔಟ್ ಆಗ್ತಾಯಿದ್ದೀವಿ. 5:40 ಟೈಮು. ಇವಾಗ ನಾವೇನು ಸ್ಟೇ ಇಲ್ಲಿ ಇದ್ವಲ್ಲ, ಈ ಸ್ಟೇ ಚೆಕ್ಔಟ್ ಆಗ್ತಾಯಿದ್ದೀವಿ. ಇನ್ನು ಗಾಡಿ ಸ್ವಲ್ಪ ವಾರ್ಮಪ್ ಆಗಲಿ ಅಂತ ಇಟ್ಟಿದ್ದೀವಿ. ಫುಲ್ಲು ಪ್ಯಾಕಿಂಗ್ ಎಲ್ಲ ಮುಗೀತು, ಎಲ್ಲ ಕಟ್ಕೊಂಡಾಯಿತು. ಇನ್ನೇನಾದರೂ ಜರ್ನಿ ಸ್ಟಾರ್ಟ್ ಮಾಡೋದು ಇವಾಗ ಅಷ್ಟೇ. ಇಲ್ಲೇ ಉಡುಪಿ ಹತ್ರ, ಸ್ವಲ್ಪ ಹತ್ರನೇ, ಒಂದು 13 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗೋಣ ಅಂತ ಇದ್ದೀನಿ. ಅಲ್ಲಿಗೆ ಹೊಡ್ತಾಯಿದ್ದೀವಿ ಇವಾಗ. ಅಲ್ಲಿಂದ ಮರವಂತೆ ಬೀಚಿಗೆ ಹೋಗೋಣ ಅಂತ ಇದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜು ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಮರವಂತೆ ಬೀಚ್ ಹತ್ರ ಹೋಗೋಣ ಅಂತ ಇದ್ದೀವಿ. ಅದಕ್ಕೆ ಫುಲ್ಲು ಪ್ಯಾಕ್ ಆಯಿತು ಗುರು. ನಾವು ಹೊಟ್ವಿ ಇವಾಗ. ಅವರೆಲ್ಲರೂ ಒಂದು ಟೀಗೆ ಸಿಕ್ಕಿದ್ರೆ ಟೀ ಕುಡ್ಕೊಂಡು ಪಾಸ್ ಆಗಬೇಕು. ಇಷ್ಟೊತ್ತಿಗೆ ಇಲ್ಲಿ ಓಪನ್ ಇರ್ತಾವೆ ಇಲ್ವೋ ಗೊತ್ತಿಲ್ಲ. ಫುಲ್ ಶೆಡ್ ಆಗಿಬಿಟ್ಟಿದೆ ಇಲ್ಲಿ. ಸರಿ ಬನ್ನಿ, ಸಿಗುವ ಮುಂದೆ. ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ಬಿಟ್ಟು ನೋಡೋಣ ಅಂತೆ. ಸ್ನೇಹಿತರೆ ಬಂದ್ವಿ, ಇನ್ನೇನು ಇಲ್ಲೇ ಹತ್ರದಲ್ಲಿ ಇದ್ದೀವಿ. ಸಣ್ಣ ರೋಡ್ ಕರ್ಕೊಂಡು ಬಂತು, ಕತ್ಲೆ ರೋಡು. ಊರೊಳಗೆ ಕರ್ಕೊಂಡು ಹೋಗ್ತಿದ್ದೆ ಊರಿದ್ದು. ಸ್ನೇಹಿತರೆ ಬಂದ್ವಿ. ಅಲ್ಲೇ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ. ಹತ್ರ ಹೋಗ್ತೀನಿ, ತೋರಿಸ್ತೀನಿ. ಒಂದು ದೊಡ್ಡದು ಚಾನಲ್ ಲೇಕ ಇದು ಏನು ಗೊತ್ತಿಲ್ಲ. ಸರಿಯಾಗಿದೆ. ಸ್ವಲ್ಪ ಬೆಳಕಾದರೆ ಸೂಪರಾಗಿ ಕಾಣಿಸುತ್ತೆ, ನೋಡಬೇಕು. ಓ ಟೆಂಪ್ರವರಿ ಕ್ಲೋಸ್ಡ್ ಇಲ್ವಾ? ಇಲ್ವಾ ಸರ್ ಅದು? ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಓಕೆ. ಅದಕ್ಕೆ ಒಂದು 7 days ಕ್ಲೋಸ್ ಇರುತ್ತೆ. ಹೌದಾ? ಇಲ್ಲಿ ಕಾಯ್ಕಿಂಗ್, ಬೋಟಿಂಗ್ ಮಾತ್ರ ಓಪನ್ ಇದೆ. ಓಕೆ. ಸನ್ರೈಸ್ ಆಗೋದೆಲ್ಲ ನೋಡ್ಬೋದು ನೀವು. ಯಾವುದು? ಇಲ್ಲಿ ಹಾಂ, ಸನ್ರೈಸ್ ಆಗೋದೆಲ್ಲ ನೋಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾವು ಮೇಯ್ನಾಗಿ ಇದಕ್ಕೆ ಅಂತಲೇ ಬಂದಿದ್ದು. For how long is it closed? 3 days, then next 7 days close. So you won't open it Maintenance. now? Huh? You won't open it now? No, lock. Yeah. It's long. Here kayaking and boating is Like right now? yes. Kayaking ಅಲ್ಲಿ ಸನ್ರೈಸ್ ಎಲ್ಲ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ ಪ್ಲೇಸ್. ಓಕೆ. ಇಲ್ಲಿ ಸೀನ್ರಿ ನೋಡಿ, ಈ ಥರ ಬರುತ್ತೆ. ನಾವು ವೀಡಿಯೋಸ್ ಎಲ್ಲ ಮಾಡ್ಕೊಡ್ತೀವಿ ನಿಮಗೆ. ವೀಡಿಯೋಸ್ ಅಂದರೆ ನಾವೇ ಹೋಗುವಂಥದ್ದು ಇಲ್ಲ ನೀವು ಹೋಗ್ಬಿಡ್ತೀರಾ? ಕಾಯ್ಕಿಂಗ್ ಅಲ್ಲಾದರೆ ನೀವೇ ಹೋಗುವಂಥದ್ದು. ಓಕೆ. ಇದರಲ್ಲಿ ನಾವು ಮಾಡೋವಂಥದ್ದು. ಇದರಲ್ಲಿ ಕಾಯ್ಕಿಂಗಲ್ಲಂತೂ ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಇಲ್ಲ, ಇದೆ ನನ್ನ ಹತ್ರನೇ ಡ್ರೋನ್ ಗೀನೆಲ್ಲ ಇದೆ. ಯೂಟ್ಯೂಬ್ ಚಾನಲ್ ಇದೆ, ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದು ಮೇನಾಗಿ ನೋಡಿದ್ನಲ್ಲ, ಅದಕ್ಕೆ ಇದನ್ನು ನೋಡ್ಕೊಂಡು ಅದೇ ಡ್ರೋನ್ ಶಾಟ್ ಏನು ತೊಗೊಳ್ಳೋಣ ಅಂತ ಬಂದೆ. ಪೈಪ್ ಎಲ್ಲ ಹೋಗಿದೆಯಲ್ವಾ? ಹಾಂ, ಪೈಪ್ ಎಲ್ಲ ಚೇಂಜ್ ಮಾಡಿ ಇವಾಗ ಕೆಲಸ ಸ್ಟಾರ್ಟಿಂಗಲ್ಲಿದೆ. ಓಕೆ. ಗ್ರೀಸಿಂಗ್ ಎಲ್ಲ ಆಗಿದೆ. ಓಕೆ. ಈ ಪೈಪ್ ಎಲ್ಲ ಚೇಂಜ್ ಮಾಡಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಅಂದರೆ 5 years ಆಯಿತು. ಇವಾಗ 2019 ಮಾಡ್ತಿರೋಂಥದ್ದು. ಹಾಂ ಹಾಂ ಹಾಂ. 5 yearsಗೆ ಒಂದ್ಸಲ ಚೇಂಜ್ ಮಾಡ್ತಾರೆ. ಏನು ಚಾನ್ಸಸ್ ಇಲ್ವಾ? ಇಲ್ಲ ಸರ್, ನೋಡಿ ಒಂದು 5 ನಿಮಿಷ 10 ನಿಮಿಷ. ಇಲ್ಲ, ಅದು ಬೀಗ ನಮ್ಮ ಹತ್ರ ನಮಸ್ತೆ. ಬೀಗ ನಮ್ಮ ಹತ್ರ ಇದ್ದಿದ್ರೆ ಏನೋ ಒಂದು ಮಾಡ್ಬೋದಾಯಿತು. ನೀವು ಕಾಯ್ಕಿಂಗ್ ಏನಾದ್ರು ಮಾಡಿದ್ರೆ ಬೇಕಾದ್ರೆ ನಾನು ಅವ್ರ ಹತ್ರ ಹೇಳಿ ಓಪನ್ ಮಾಡಿಸ್ಕೊಡ್ತೀನಿ ಬೇಕಾದ್ರೆ ನಿಮಗೋಸ್ಕರ. ಎಷ್ಟು ಸರ್ ಅದು ಪರ್ಪಸ್? ಕಾಯ್ಕಿಂಗ್ ಎಲ್ಲ ಯಾವುದ್ರಲ್ಲಿ? ಹಾಂ, ಅದರಲ್ಲಿ 200 ರೂಪಾಯಿ ಒಬ್ಬರಿಗೆ. ಓಕೆ. 400 rupees ಆಗುತ್ತೆ ನಿಮಗೆ. ಓಕೆ. ಅದೇ 100% ಮಾಡಿಸ್ತೀರಾ ಅಂದರೆ ಅದನ್ನ ಮಾಡಿಸ್ತೀರಾ? ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಓಪನ್ ಮಾಡಿಸ್ಕೊಡ್ತೀನಿ. ಓಕೆ. ಆ್ಯಕ್ಚುಲಿ ಅದು ಟೆಂಪ್ರರಿ ಕ್ಲೋಸ್ ಆಗಿತ್ತು. ಅಂದರೆ
ಕಾಯ್ಕಿಂಗ್ ಬೋಟಿಂಗ್ ಮಾಡಿ ಅದು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅದು ಓಪನ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಬ್ರಿಡ್ಜು. ನೋಡೋಣ ಟ್ರೈ ಮಾಡ್ತೀನಿ. ಫಸ್ಟು ಕಾಯ್ಕಿಂಗು ಒಂದು ಸ್ವಲ್ಪ ಸನ್ರೈಸ್ ನೋಡ್ಕೊಂಡು ಬರ್ತೀವಿ ರೀ, ಅದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ನೀವು ಬನ್ನಿ. ಒಳಗಡೆ ಕೂತ್ಕೊಳ್ಳಿ. ಈಸಿ ಸರಿ ಯಾವ ಚೆನ್ನಾಗಿ ಗುರು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು, ಮಾಡ್ತಾಯಿದ್ದೀವಿ, ಧೈರ್ಯ ಮಾಡಿ. ಅಂತ ನನ್ನ ಜೀವನದಲ್ಲೇ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗಿದೆ ಬೈ? ಚೆನ್ನಾಗಿದೆ. ನಮ್ಮದಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಸೇಮ್ ಇಯರ್. ಸ್ವಲ್ಪ ನೋಡ್ತಾ ಇದ್ದೀನಿ. ಸ್ವಲ್ಪ ಅದೇ ಗೊತ್ತಾಗಬೇಕು ನ್ಯಾಕು ಹೆಂಗೆ ಅಂತ ಗೊತ್ತಾಗಬೇಕು. ಕಲ್ತ್ಕೊಬಿಡ್ತೀನಿ ಎಲ್ಲ. RX 135 ಸ್ಪೀಡಲ್ಲಿ ಹೋಗೋದು. ಹಾಂ, ನೆಕ್ಸ್ಟು RX 135 ಸ್ಪೀಡಲ್ಲಿ ಹೋಗೋದು. ಆರಾಮಾಗಿ ಓಡಿಸ್ಕೊಳ್ತೀನಿ. ಸ್ನೇಹಿತರೆ, ಇವಾಗ ಡ್ರೋನ್ ಆಡ್ಸೋ ಸಮಯ. ಡ್ರೋನ್ ಆಡ್ಸೋಣ ಅಂತ ತೆಗಿತಾ ಇದ್ದೀವಿ. ವ್ಯೂ ಸೂಪರಾಗಿ ಬರುತ್ತೆ ಇಲ್ಲಿಂದ, ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀವಿ. ಡ್ರೋನ್ ಶಾಟ್ ಮಾಡ್ಕೊಂಬನ್ನಿ.